ನಟ ದರ್ಶನ್ ಕೊಲೆ ಆರೋಪ ಹೊತ್ತು ಈಗ ಅರೆಸ್ಟ್ ಆಗಿದ್ದಾರೆ. ಸೊ ಅವರ ವಿಚಾರಣೆ ಕಳೆದ ಒಂದು ವಾರದಿಂದಲೂ ಕೂಡ ನಡೀತಾ ಇದೆ. ಆದರೆ ದರ್ಶನ್ ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರು ಸಾಕಷ್ಟು ವಿಚಾರಗಳಿಗೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ಕಳೆದ ವರ್ಷ ನಿರ್ಮಾಪಕರೊಬ್ಬರಿಗೆ ತಗಡು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ರು. ನಮಗೆಲ್ಲ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತಾ ಇದ್ರು. ಆದರೆ ದರ್ಶನ್ ಒಬ್ಬ ನಿರ್ಮಾಪಕರಿಗೆ ಹೀಗೆ ಕರಿಬಹುದಿತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ದರ್ಶನ್ ಅವರ ಬಗ್ಗೆಯೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಯಿತು, ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದಿತ್ತು ಅನ್ನುವಂಥದ್ದು. ಸೊ ಈಗ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೊ ಸ್ವತಃ ನಿರ್ಮಾಪಕ ಉಮಾಪತಿ ಅವರು ತಮ್ಮ ಅಭಿಮಾನಿಯೊಬ್ಬರು, ತಮ್ಮ ಫಾಲೋವರ್ ಒಬ್ಬರು ಶೇರ್ ಮಾಡಿದಂತಹ ಒಂದು ಪೋಸ್ಟನ್ನು ಶೇರ್ ಮಾಡಿದ್ರು, ತಗಡು ಯಾರು ಅಂತ ಗೊತ್ತಾಯ್ತಾ ಅನ್ನುವಂತಹ ವಿಚಾರ. ಒಟ್ಟಾರೆಯಾಗಿ ದರ್ಶನ್ ಅವರ ಇನ್ಸಿಡೆಂಟ್ ಮತ್ತು ಅದರ ಹಿನ್ನೆಲೆ ಮತ್ತು ಉಮಾಪತಿ ಮತ್ತು ದರ್ಶನ್ ಅವರ ಜೊತೆಗಿನ ಆ ಹಿಂದಿನ ಘಟನೆಗಳ ಬಗ್ಗೆ ಒಟ್ಟಾರೆಯಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಉಮಾಪತಿ ಅವರೇ ಇದ್ದಾರೆ. ಸರ್, ಮೊದಲನೇದಾಗಿ ದರ್ಶನ್ ಅಂದಾಗ ಒಂದು ದೊಡ್ಡ ಇಮೇಜ್ ಕಣ್ಮುಂದೆ ಬರ್ತಿತ್ತು. ದೊಡ್ಡ ನಟ, ದೈತ್ಯ ದೇಹ, ಜಾನುಬಾಹು, ಎಲ್ಲ ರೀತಿ ಪಾತ್ರಗಳನ್ನು ಮಾಡುವಂತಹ ಒಬ್ಬ ನಟ ಆಗಿದ್ರು ಅಂತಕ್ಕಂಥದ್ದು. ಆದರೆ ಯಾಕೋ ಅವರ ಕರಿಯರ್ ಕಳೆದ 12-13 ವರ್ಷಗಳಲ್ಲಿ ನೋಡಿದಾಗ ದರ್ಶನ್ ಹೀಗೆಲ್ಲ ಮಾಡ್ಕೋಬೇಕಿತ್ತ ಅನ್ನುವಂಥ ಪ್ರಶ್ನೆ ಬರುತ್ತೆ. ಉಮಾಪತಿಯವರು ನೋಡಿದ ಹಾಗೆ ದರ್ಶನ್ ಹೇಗಿದ್ರು, ಹೇಗಾದ್ರು, ನಿಮಗೇನು ಅನ್ಸುತ್ತೆ ಸರ್? ನನ್ನ ಪ್ರಕಾರ ಆತ ಒಳ್ಳೆ ಗುಣ ಇರುವಂಥ ಒಬ್ಬ ವ್ಯಕ್ತಿ ಸರ್. ಅದೇನು ಹೇಳ್ತಾರಲ್ಲ, 6 AM ಅಂದರೆ 6 AM ಇಂದ 6 PM ವರೆಗೂ ಒಂದು ವ್ಯಕ್ತಿ, 6 PM ಆದಮೇಲೆ ಇನ್ನೊಂದು ಥರ ವ್ಯಕ್ತಿ. ಯಾಕೆಂದರೆ ಅವ್ರ ದುಡ್ಡಲ್ಲೇ ಅವ್ರ ಹವ್ಯಾಸಗಳು ಇಟ್ಕೋಬೋದು, ನಾವೇನು ಅದ್ರ ಬಗ್ಗೆ ಮಾತಾಡಬಾರ್ದು. ಆತನಿಗೆ ಭಾಳ ಒಳ್ಳೆ ಗುಣ ಇರೋವಂಥದ್ದು. ಯಾಕಂದರೆ ನನಗೆ ಎಷ್ಟೋ ಸಲ ನನಗೆ ಬುದ್ಧಿವಾದ ಹೇಳಿರೋದು ಉಂಟು, ನನಗೆ ಸಹಾಯ ಮಾಡಿರುವಂಥ ಸಂದರ್ಭಗಳು ಉಂಟು ಸರ್. ನಾನು ಅದನ್ನೆಲ್ಲ ಇವತ್ತೇನೋ ಸಮಯ ಸರಿ ಇಲ್ಲ ಅಂತೇಳಿ ನಾನು ಸುಳ್ಳು ಹೇಳೋಕ್ಕೆ ನಾನು ಯಾವತ್ತೂ ಪ್ರಯತ್ನ ಪಡೋಲ್ಲ. ಆತನಿಂದ ನಾನು ಸಹಾಯನೂ ಪಡ್ಕೊಂಡಿದ್ದೀನಿ, ನನ್ನಿಂದನೂ ಆತನಿಗೆ ನಾನು ಸಹಾಯ ಮಾಡಿದ್ದೀನಿ. ಆದರೆ ಕ್ರಮೇಣ ಏನಾಯಿತು ಅಂದರೆ ಹವ್ಯಾಸಗಳು, ಚಟಗಳು, ಸಂಘ, ಸೊ ಇದರಿಂದ ಸ್ವಲ್ಪ ಅವರು ಅಳಿ ತಪ್ಪಿದ್ರು ಅಂತ ನನಗನ್ಸಿರೋದು ಸರ್. ಆಮೇಲೆ ಆ ವ್ಯಕ್ತಿಗೆ ಸ್ವಲ್ಪ ಈ ಸೋಲೋ ಮನೋಭಾವ ಇದೆ, ಎಲ್ಲ ಇದ್ದರೂ ಕೂಡ ಸ್ವಲ್ಪ ಇತ್ತಾಳೆ ಕಿವಿ ಜಾಸ್ತಿ ಇತ್ತು ಸರ್. ನಾನು ಹೇಳ್ತಾ ಇದ್ನಲ್ಲ, ಇವಾಗ ಅವ್ರಿಗೆ ಸ್ವಲ್ಪ ಸಂಜೆ ನಂತರ ಈ ಟೇಬಲಲ್ಲಿ ಕೂತಾಗ ಕೆಲವೊಬ್ರು ಇದ್ದರು, ಒಂದು ಕಿವಿಯಲ್ಲಿ ಹೇಳಿದ್ರು ಅಂದ್ರೆ ನಾನು ಹಂಗೆ ಹೇಳ್ತಾ ಇದ್ದೆ, ಯಾರ್ದೋ ಮನೆ ಹಾಳಾಯ್ತಪ್ಪ ಇವಾಗ ಅಂತ. ಇಲ್ಲ ನನ್ನ ಹತ್ರ ನಾನು ಇರೋ ಟೈಮಲ್ಲಿ ನೀವು ನಂಬ್ತಿರಲ್ಲೋ, ನೀವು ಅವ್ರ ಸ್ನೇಹಿತರುಗಳು ಕೇಳಿದ್ರು ಹಂಗೆ ಇರ್ತದೆ. ನಾನು ಇದ್ದಂಗೆ ಎದೆಗೆ ಓದ್ದಂಗೆ ಮಾತಾಡ್ತಾ ಇದ್ದಿದ್ದು. ಇವರು ನನಗೆ ಹೇಳೋರು, ನಿರ್ಮಾಪಕರು ನೀವೇನು ಮಾತಾಡಬಾರ್ದು ಅಂತ. ಸರ್ ಏನು ಸರ್ ಮಾತಾಡಬಾರ್ದು, ಇನ್ನೊಬ್ಬರು ಮನೆ ಹಾಳು ಮಾಡ್ತಾರೆ ಸರ್ ನನ್ನ ಮಕ್ಕಳು, ಸುಮ್ಮನೆ ಇರಿ ಅಂತೇಳಿ. ಸೊ ಅವತ್ತಿನ ಸಂದರ್ಭದಲ್ಲಿ ನಾನು ಎಷ್ಟೋ ಸರಿ ದುಡುಕ್ದಾಗಲೂ ಇವ್ರು ನನಗೆ ಬಡ ದುಡುಕ್ತಾ ಇದ್ದೀರಾ ಅಂತ ಹೇಳಿರೋದು ಉಂಟು, ಅವ್ರು ದುಡುಕ್ದಾಗೂ ನಾನು ಹೇಳಿರೋದು ಉಂಟು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನನಗೆ ಒಳ್ಳೇದು ಮಾಡಿರೋದನ್ನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಕೆಟ್ಟದ್ದು ಮಾಡಿರೋದನ್ನು ಮಾಡಿಲ್ಲ ಅಂತಲೂ ನಾನು ಹೇಳಲ್ಲ, ಇರೋದನ್ನು ಇದ್ದಂಗೆ ನಾನು ಹೇಳ್ತೀನಿ ಸರ್. ದರ್ಶನ್ ಅವರ ಇವತ್ತಿನ ಸ್ಥಿತಿಗೆ ನಿಜಕ್ಕೂ ಏನು ಕಾರಣ ಅಂತ ಅನ್ಸುತ್ತೆ? ಅವರ ಸ್ಟಾರ್ಡಮ್ನ ಮದನ, ಅಹಂಕಾರನ, ಎಲ್ಲ ನನಗಿದೆ, ನಾನು ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಒಂದು ಇದ ಅಂತ ಕಾರಣನ? ರಾಜಕಾರಣಿಗಳ ಸವಾಸ ಜಾಸ್ತಿ ಆಯಿತು ಅಂತ ನಾನು ಭಾವಿಸ್ತೀನಿ ಸರ್. ಏನಾಯಿತು ಅಂದರೆ, ನಿಮಗೆ ರಾಜಕಾರಣಿಗಳು ಅಂದರೆ ಯಾರು? ತಂತ್ರ ಕುತಂತ್ರ ಮಾಡೋರನ್ನ ರಾಜಕಾರಣಿಗಳು ಅಂತ ಕರೀತಾರೆ ಸರ್. ನಾನು ಸೋತಿರೋದು ಯಾಕೆ? ತಂತ್ರ ಕುತಂತ್ರದಲ್ಲಿ ಸ್ವಲ್ಪ ಎಲ್ಲೋ ಎಣದೆ ಉಳಿದೆ, ಹಂಗಾಗಿ ನಾನು ಸೋತೆ ಸರ್. ಇವಾಗ ನಿಮಗೆ ಗೊತ್ತಿರಬೇಕು ಯಾರ್ಯಾರು ಇವತ್ತು ಸಪೋರ್ಟ್ ಮಾಡ್ತಾರೆ, ಯಾರ್ಯಾರು ಫೋನ್ ಮಾಡಿ ಸೇಫ್ ಮಾಡ್ತಾ ಇದ್ದಾರೆ. ಯಾಕೆ ಸೇಫ್ ಮಾಡ್ತಾ ಇದ್ದಾರೆ? ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಇಲಿ ಬೋನಿಗೆ ಬೀಳ್ತದೆ ಅಂದರೆ ಏನಕ್ಕೆ ಸುಮ್ಮನೆ ಬೀಳ್ತದ? ಖಾಲಿ ಬೋನ್ ಇಟ್ಟರೆ ಬೀಳ್ತದ? ಹೇಳಿ ಸರ್, ನನಗೆ ನೀವು ಹೇಳಿ, ಖಾಲಿ ಬೋನ್ ಇಟ್ಟರೆ ಇಲಿ ಬೀಳ್ತದ? ಬೀಳಲ್ಲ. ಏನಾದರೂ ಇಟ್ಟರೆ ಮಾತ್ರ. ಅಂದರೆ ಅರ್ಥ ಮಾಡ್ಕೋಬೇಕು, ಏನೇ ಫ್ರೀ ಸಿಕ್ಕಿದ್ರು ಅದ್ರ ಹಿಂದ್ಗಡೆ ಇರೋ ಒಂದು ಟ್ರ್ಯಾಪ್ ಇದ್ದೇ ಇರ್ತದೆ. ಸೊ ರಾಜಕಾರಣಿಗಳು ಏನೇ ಇವ್ರ ಜೊತೆಲಿ ಫ್ರೆಂಡ್ಶಿಪ್ ಹಿಡ್ಕೊಂಡ್ರು ಅವ್ರಿಗೇನೋ ಒಂದು ಲಾಭ ಇದ್ದೇ ಇರ್ತದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಪೋಸ್ಟ್ಮಾರ್ಟಮ್ ಮಾಡಬೇಕಾದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರಂತೆ. ನೋಡಿ, ಅಲ್ಲಿನ ಡಾಕ್ಟರ್ಸು ಎಷ್ಟು ಪ್ರಾಮಾಣಿಕರು, ಎಷ್ಟು ಕೋಟಿ ಆಫರ್ ಮಾಡಿದ್ರು ಇವರು ಕ್ಯಾಕ್ರಸ್ ಮಕ್ಕೂಗ್ದು ಓಡಿಸ್ತಾರೆ. ಆ ರಾಜಕಾರಣಿ ಯಾಕೆ ಹೋಗ್ಬೇಕು? ಯಾರು ಆ ರಾಜಕಾರಣಿ? ಅರ್ಥ ಮಾಡ್ಕೊಳ್ಳಿ, ಇವ್ರಿಗೆ ಸಿನಿಮಾದವ್ರ ಸವಾಸಕ್ಕಿಂತ ರಾಜಕಾರಣಿಗಳ ಸವಾಸ ಜಾಸ್ತಿ ಆಯಿತು. ಮತ್ತು ಈ ನಿಮ್ಗೆ ಹೆಂಗೆ ಅಂದರೆ, ಯಾವತ್ತು ಈ ಸಮಯ ಸಂದರ್ಭ ನೋಡಿ ಲಾಭ ಪಡ್ಕೊಳ್ಳುವಂಥವ್ರು ಜಾಸ್ತಿ ಆದರು. ಹಂಗಾಗಿ ಇವ್ರ ಕೈಯಲ್ಲಿ ಆದಷ್ಟು ತಪ್ಪುಗಳು ಮಾಡ್ಸೋಕೋದ್ರು, ಇವರು ಸ್ವಲ್ಪ ದಿಕ್ಕು ತಪ್ಪಿದ್ರು ಅಂತ ನಾನು ಅನ್ಕೊಳ್ಳೋದು. ದರ್ಶನ್ ಅವರು ಒಬ್ಬ ಸ್ಟಾರ್ ನಟ ಆಗಿ ತಮ್ಮ ಇಮೇಜನ್ನು ತುಂಬ ಅದ್ಭುತವಾಗಿ ಕಾಪಾಡ್ಕೋಬಹುದಾಗಿತ್ತು. ಅಂತಹ ಅವಕಾಶಗಳು ಬಹಳಷ್ಟಿತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ. ಎಲ್ಲೋ ಒಂದು ಕಡೆ ಅವರ ಸರ್ಕಲ್ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಕೇಳಿ ಬರ್ತಾ ಇದೆ. ಅದು ಬಹಳಷ್ಟು ಘಟನೆಗಳನ್ನು ನಾವು ನೋಡಿದಾಗ ಅನಿಸುತ್ತೆ, ಅವರ ಸುತ್ತಮುತ್ತಲ ಇರುವಂತಹ ಸರ್ಕಲ್ ಇದೆಯಲ್ಲ, ಅದು ಸರಿಯಾಗಿ ಇಟ್ಕೊಂಡಿಲ್ಲ. ಅದೇ ಅವರ ಸಮಸ್ಯೆಗೆ ಮೂಲ ಕಾರಣ ಅನ್ನೋದು. ಶೋ ಮಿ ಯುವರ್ ಫ್ರೆಂಡ್ಸ್, ಐ ಟೆಲ್ ಯು ವಾಟ್ ಯು ಆರ್ ಅಂತ ಒಂದು ಮಾತಿದೆ ಸರ್.
ನಿಮ್ಮ ಸ್ನೇಹಿತರುಗಳು ತೋರಿಸಪ್ಪ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ತೀನಿ ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸ್ನೇಹಿತರುಗಳು ಇರ್ತಾರೆ ಸರ್. ನಾನೊಂದು ಸಿಸ್ಟಮ್ ಇಟ್ಕೊಂಡಿದ್ದೀನಿ ಸರ್. ನನ್ನ ಸ್ನೇಹಿತರುಗಳನ್ನ ಯಾವತ್ತೂ ನನ್ನ ಮನೆಗೆ ಕರೆಯಲ್ಲ, ನನ್ನ ಸ್ನೇಹಿತರ ಮನೆಗಳಿಗೆ ನಾನು ಯಾವತ್ತೂ ಹೋಗಲ್ಲ, ನನ್ನ ಫ್ಯಾಮಿಲಿನ ಫ್ರೆಂಡ್ಸ್ನ ಯಾವತ್ತೂ ಒಂದು ಕಡೆ ಸೇರಿಸಲ್ಲ ಸರ್. ನಾನು ಮನೆ ತನಕ ಯಾರನ್ನ ಕರ್ಕೋಬೇಕು, ಮನೆ ಹೊರಗಡೆ ಯಾರನ್ನ ನಿಲ್ಲಿಸ್ಬೇಕು, ಯಾವ ಕಾರ್ಯಕ್ರಮಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾರನ್ನ ಎಲ್ಲಿ ಬಿಡಬೇಕು ಅನ್ನೋ ಲಿಮಿಟೇಷನ್ಸ್ ನಾನು ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಯಾವುದನ್ನು ಮಿಕ್ಸ್ ಮಾಡೋಕ್ಕೋಗಲ್ಲ. ಒಂದು. ಎರಡನೇದು ಬಂದು ನನಗೆ ಯಾರು ಹೊಗಳ್ತಾ ಇದ್ದಾರೆ, ಏನಕ್ಕೆ ಹೊಗಳ್ತಾ ಇದ್ದಾರೆ, ನನಗೆ ಯಾರು ಬೈತಾ ಇದ್ದಾರೆ, ಏನಕ್ಕೆ ಬೈತಾ ಇದ್ದಾರೆ, ಇದು ಎರಡರ ವ್ಯತ್ಯಾಸ ನನಗೆ ಭಾಳ ಅರಿವಿದೆ ಸರ್. ಯಾವುದೇ ಕಾರಣಕ್ಕೂ ನನಗೆ ಯಾರೋ ಹೊಗಳ್ತಾ ಇದ್ದಂಗೆ ಸರ್, ನಾನು ಬೇರೆಯವರೆಲ್ಲ ಖುಷಿ ಆಗ್ಬೋದು, ನಾನು ಯಾಕೋ ಹುಷಾರಿರ್ಬೇಕಪ್ಪ ಅಂತ ಯೋಚನೆ ಮಾಡ್ತೀನಿ. ಯಾರೋ ಒಬ್ಬರು ಬೈದರು, ಹೌದಲ್ಲ ಗುರು ಏನಕ್ಕೂ ಬೈತಾ ಇದ್ದಾರೆ, ಯಾಕೆ ಬೇಕು, ತಿತ್ಕೊಳ್ಳೋಣ ಬಿಡು, ಇರೋದೊಂದು ಜೀವನ, ಯಾಕಪ್ಪ ನಮ್ಮಿಂದ ಇನ್ನೊಬ್ರಿಗೆ ಅನ್ಯಾಯ ಆಗಬೇಕು, ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ನಮಗೆ ಯಾಕೆ ನಾವು ಅನ್ಯಾಯ ಮಾಡ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಬರ್ತದೆ. ಆಮೇಲೆ ಸ್ನೇಹಿತರುಗಳು ನನಗೂ ಇದ್ದಾರೆ ಸರ್, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬೇರೆಯವ್ರಿಗೂ ನಾನು ಒಳ್ಳೆಯವನ ಥರನೂ ಕಾಣ್ತೀನಿ, ಕೆಟ್ಟವನ ಥರನೂ ಕಾಣ್ತೀನಿ. ಬಟ್ ನನ್ನ ಯೋಗ್ಯತೆ ಏನು, ನನ್ನ ಎಷ್ಟು ನನ್ನ ಲಿಮಿಟೇಷನ್ಸ್ ಇಟ್ಕೋಬೇಕು, ನನ್ನ ಅರ್ಹತೆ ಏನು ಅನ್ನೋದು ನನಗೆ ಅರಿವಿರಬೇಕಾಗ್ತದೆ ಸರ್. ಹೌದು ಸರ್, ನನಗೆಲ್ಲರೂ ಹೇಳ್ತಾರೆ, ಕೇಳೋನು ನಾನೆಂತ ಮುಟ್ಟಾಳ ಸರ್, ನನಗೆಲ್ಲಿ ತಪ್ಪು ಮಾಡಿಸ್ತಾರೆ, ಮಾಡೋನು ನಾನೆಂತ ಮುಟ್ಟಾಳ ಸರ್. ಕೋರ್ಟ್ ಮುಂದೆ ನಿಂತ್ಕೊಂಡು ಇಲ್ಲ ಸ್ವಾಮಿ ನನಗೆ ಗೊತ್ತಾಗಲಿಲ್ಲ ಅವರೇನೋ ಮಾಡಿಸಿದ್ರು ಅಂದರೆ ಬಿಡ್ತಾರಾ ಸರ್? ಮತ್ತು ಅನುಕುಮಾರ್ ತಂದೆ ತೀರೋದ್ರು ಸರ್. ಪಾಪ ಆತ ಅಮಾಯಕ, ಆತನ ತಂದೆ ಕಳ್ಕೊಂಡ. ರೇಣುಕಾ ಸ್ವಾಮಿ ಆತ ಪ್ರಾಣನೇ ಬಿಟ್ಟ, ಅಭಿಮಾನಕ್ಕೋಸ್ಕರ ಪ್ರಾಣ ಬಿಟ್ಟ. ತಂದ್ಕೊಡಿ ಮತ್ತೆ 100 ಸಿನಿಮಾ ಮಾಡು ಗುರು, ನೀನು ತಂದ್ಕೊಡ ಜೀವನ ನೋಡೋಣ, ಚಾಲೆಂಜ್ ಮಾಡೇ ಬಿಡ್ತೀನಿ. ನಿನ್ಗೆ ಎಷ್ಟು ರೆಮ್ಯುನರೇಷನ್ ಬೇಕಪ್ಪ, ನನ್ನ ಆಸ್ತಿ ಮಾರಾದರೂ ಕೊಡ್ತೀನಪ್ಪ ನಿನಗೆ, ಕರ್ಕಬಾ ನೋಡೋಣ, ಆಯ್ತದ? ಆಗಲ್ಲ. ಅಂದಮೇಲೆ ಜೀವ ಕೊಡೋಕ್ಕೆ ನಮಗೆ ಏನು ಅಧಿಕಾರ ಇರೋದು ಒಂದು ಹೆಣ್ಣಿಗೆ ಮಾತ್ರ. ಏನು, ಒಂದು ಭೂಮಿ ತಾಯಿಗೆ ಬೀಜ ಬಿತ್ತಿದ್ರೆ ಬಿತ್ತನೆ ಬರ್ತದೆ, ಭೂಮಿ ತಾಯಿ ಮನ್ಸು ಮಾಡಿದ್ರೆ ನೀರು ಉಕ್ಕಿದ್ರೆ ನಾವೆಲ್ಲ ನೀರು ಕುಡಿಬೋದು. ಕಾವೇರಿ ತಾಯಿ ಹುಟ್ಟಲಿಲ್ಲ ಅಂದರೆ ನಾವು ಹೆಂಗೆ ಸರ್ ಬದುಕೋಕೆ ಸಾಧ್ಯ? ಅದೇ ರೀತಿ ಮನೇಲಿ ತಾಯಿ ಇಲ್ಲ ಅಂದರೆ ನಾವು ಇವತ್ತು ಎಲ್ಲಿರ್ತಾ ಇದ್ವಿ? ನಾವು ಜನ್ಮ ಕೊಡುವಂಥದ್ದು ಯಾವುದಾದ್ರೂ ಇದೆ ಹೆಣ್ಣಿಗೆ ಮಾತ್ರ. ಇವತ್ತು ನಾವು ಜೀವ ತೆಗಿಬೋದು, ಇನ್ನೊಂದು ಮಾಡಿರ್ಬೋದು ಇವರು, ಬಟ್ ಕಾನೂನು ರೀತಿಯಲ್ಲಿ ಏನು ಅದಕ್ಕೇನು ಆ್ಯಕ್ಷನ್ ತೊಗೊಳ್ತಾರೆ. ನಾನು ಯಾವುದೇ ಕಾರಣಕ್ಕೂ ಆರೋಪಿ 2 ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನನ್ನ ಸಮಯ ಸಂದರ್ಭದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್. ದರ್ಶನ್ ಅವರ ಹಿನ್ನೆಲೆ ನೋಡಿದಾಗ 2011ರಲ್ಲಿ ಪತ್ನಿಗೆ ಹೊಡಿತಾರೆ, ಅದಾದ ಮೇಲೆ ಬಹಳಷ್ಟು ಪಬ್ಗಳಲ್ಲಿ ಗಲಾಟೆ ಮಾಡ್ಕೊಳ್ಳೋದು, ಇನ್ಯಾರ ಮೇಲೋ ಹಲ್ಲೆ ಮಾಡ್ತಕ್ಕಂಥದ್ದು, ಕೆಟ್ಟದಾಗಿ ಮಾಧ್ಯಮಗಳ ಬಗ್ಗೆ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಬಳಸ್ತಕ್ಕಂಥದ್ದು, ಎಲ್ಲವನ್ನೂ ಒಂದು ಹಂತಕ್ಕೆ ಸಹಿಸಿಕೊಂಡು ತಪ್ಪು ಸರಿ ಇದೆಲ್ಲ ಆಯಿತು. ಆದರೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋ ಹಂತಕ್ಕೆ ಬಂದಾಗ ಒಬ್ಬ ನಟನ ಜವಾಬ್ದಾರಿ ಸಮಾಜದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿರೋಂಥ ಒಬ್ಬ ವ್ಯಕ್ತಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೊಲೆ, ಪ್ರಾಣ ತೆಗೆಯೋದು, ಈ ವಿಚಾರ ಸರ್ ಅದು ನಾನು ಹೇಳ್ತೀನಿ ಕೇಳಿ. ನಾನು ಈ ಹಿಂದೆನೂ ಹೇಳಿದ್ದೆ, ನಮ್ಮ ಹವ್ಯಾಸ ಚಟ್ಟ ಹತ್ಸೋ ಹಂತಕ್ಕೆ ಬರಬಾರ್ದು ಅಂತ. ಇವಾಗ ನನಗೇನೋ ಹೊಟ್ಟೆ ತುಂಬಿದೆ ಸರ್, ಇಲ್ಲಿವರೆಗೂ ತುಂಬಿದ ತಕ್ಷಣ ಬಿಟ್ಬಿಡ್ಬೇಕು ಸರ್. ಇಲ್ಲಿವರೆಗೂ ತುಂಬ ತನಕ ಇಟ್ಕೊಂಡ್ರೆ ಎಲ್ಲ ಸೇರಿಸಿ ಹೊರಗಡೆ ಬರ್ತದೆ. ಯಾವತ್ತೂ ಅರ್ಥ ಮಾಡ್ಕೋಬೇಕು, ಅವಶ್ಯಕತೆಗೂ ಮೀರಿ ಏನೂ ಮಾಡೋಕ್ಕೋಗ್ಬಾರ್ದು ಸರ್. ನಾವು ಎಷ್ಟೋ ಸಲ ದುಡುಕಿದ್ದೀವಿ ಸರ್. ಇವಾಗ ಅವ್ರಿಗಿಂತ ನಾವು ಭಾಳ ಚಿಕ್ಕವರಿದ್ದೀವಿ ಸರ್. ಅವರೆಲ್ಲ 50 ವರ್ಷ ಹತ್ರ ಇದ್ದಾರೆ ಸರ್. ಅಂದರೆ ನಿಮಗೆ ಗೊತ್ತಿರಬೇಕು, ಎಲ್ಲ ಆ ಹಂತದಲ್ಲಿ ಇದ್ದರೂ ಕೂಡ ಇವತ್ತು ಕಲಿದೆ ಹೋದರೆ ಅದು ಅವ್ರಿಗೆ ಬಿಟ್ಟಿರ್ತದೆ ಸರ್. ಯಾಕಂದರೆ ಅವರೆಲ್ಲ ಬಂಡರು ಅಂತ. ನಾವೆಲ್ಲ ಹಂಗಲ್ಲ ಸರ್. ನಮ್ಗೆ ಇವತ್ತಿಗೂ ಮನೇಲಿ ನಮ್ಮ ತಾಯಿ ಇವತ್ತು ಕ್ಯಾಕರ್ಸ್ ಮಕ್ಕಳಿಗೆ ಈ ಥರ ತಪ್ಪು ಮಾಡಿದ್ರೆ ನನ್ನ ಹೆಂಡ್ತಿ ಬೈತಾಳೆ, ನನ್ನ ಮಕ್ಕಳು ಪ್ರಶ್ನೆ ಮಾಡ್ತಾರೆ. ನಾನು ಏನೇ ಮಾಡಬೇಕಾದ್ರೂ ಅಷ್ಟೇ ನನ್ನ ತಾಯಿ ನನ್ನ ಹೆಂಡ್ತಿಗೆ ಹೇಳ್ಬಿಡ್ತೀನಪ್ಪ, ನನ್ನ ಮಕ್ಕಳಿಗೇನು ಉದಾಹರಣೆ ಕೊಡಲಿ, ನಾನು ಇದನ್ನು ಯೋಚನೆ ಮಾಡ್ತೀನಿ. ನಾನು ನಂಬ್ಕೊಂಡಿರೋರ್ಗೇನು ಓದಕ್ಕೆ. ನಮ್ಮ ತಂದೆ ಯಾವಾಗಲೂ ಹೇಳೋರು, ನೀನು ವ್ಯಾಪಾರ ಮಾಡೋದು ನಿನಗೋಸ್ಕರ ಮಾಡಬೇಡ, ನಿನಗೋಸ್ಕರ ನಾವೆಲ್ಲ ಮಾಡಿ ಇಟ್ಬಿಟ್ಟಿದ್ದೀವಿ, ನೀನೇನು ಮಾಡದೇ ಇರೋ ನಡೀತದೆ. ಏನೇ ವ್ಯಾಪಾರ ಮಾಡೋರು ನೀನು ನಂಬ್ಕೊಂಡಿರೋರ್ಗೋಸ್ಕರ ಮಾಡು, ಅವಾಗ ನೀನೆಲ್ಲೂ ಎಚ್ಚರ ತಪ್ಪಲ್ಲ ಅಂತ. ಇವತ್ತಿಗೂ ನಾನು ಅದನ್ನು ನಂಬ್ಕೊಂಡು, ನಾನು ಸಿನಿಮಾ ಮಾಡೋದು ನಾನು ನಂಬ್ಕೊಂಡಿರೋರ್ಗೋಸ್ಕರ, ನಾನು ವ್ಯಾಪಾರ ಮಾಡೋದು ನಾನು ನಂಬ್ಕೊಂಡಿರೋರ್ಗೋಸ್ಕರ. ಅವರೇ ಇಲ್ಲ ಅಂದ್ರೆ ನಾನು ಎಲ್ಲಿಂದ ದುಡೀಲಿ ಸರ್? ಅಷ್ಟೇ. ಜವಾಬ್ದಾರಿಯಿಂದ ನಾವು ನಡ್ಕೋಬೇಕಾಗ್ತದೆ. ಯಾರೇನೇ ಹೇಳ್ಕೊಟ್ರು, ಯಾರೇನೇ ಮಾತಾಡಿದ್ರು ಕೂಡ ನಮ್ಮ ಜವಾಬ್ದಾರಿ, ನಮ್ಮ ಸ್ಥಿಮಿತ ನಾವೆಲ್ಲೂ ಕಳ್ಕೋಬಾರ್ದು. ತುಂಬ ಬೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿದು. ಕೊಲೆ ಯಾರನ್ನೊಬ್ರು ಸಾಯಿಸೋ ವಿಚಾರ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ, ಆದರೆ ಬೀಭತ್ಸವಾಗಿ ಕೊಲೆ ಮಾಡೋದಿಲ್ಲ. ನಮಗೆ ಕೆಲವು ಈ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಬರ್ತಾ ಇರುವಂತಹ ವಿಚಾರಗಳನ್ನ ಕೇಳಿದಾಗ ಅವ್ರನ್ನ ಗೋಡೆ ಗುದ್ದಿ ಸಾಯಿಸಿರೋದು, ಈ ಥರದ್ದು ಕರೆಂಟ್ ಶಾಕ್ ಕೊಟ್ಟಿರೋದು. ದರ್ಶನ್ ಹೀಗಿದ್ರ ಅನ್ನುವಂಥ ಒಂದು ಅನುಮಾನ ಕೂಡ ನಮಗೆ ಹುಟ್ಟುತ್ತೆ. ಯಪ್ಪ ಈ ರೀತಿ ಆಗಿದೆಯಾ ಅಂತ. 2007ರಿಂದ ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ ಕೂಡ ಅವ್ರನ್ನ. ವ್ಯಕ್ತಿ ಹೀಗೆ ವರ್ತಿಸೋದಕ್ಕೆ ಸಾಧ್ಯನಾ ಅಂತ, ಇಷ್ಟು ಬೀಭತ್ಸವಾಗಿ. ನಿಮಗೆ ಏನು ಅನ್ಸುತ್ತೆ ಈ ಒಟ್ಟಾರೆ ಪ್ರಕರಣ, ಇಲ್ಲಿ ನಡೀತಾ ಇರುವಂಥ ವಿಚಾರ, ದರ್ಶನ್ ನೀವು ನೋಡಿದ್ದು? ಸರ್ ಅವ್ರ ಸುತ್ತ ಇರೋರು ಸಹಿಸ್ಕೊಂಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ ಸರ್. ಇವಾಗ ನನಗೆ ತೊಂದರೆ ಆಯಿತು, ನಾನು ಅದನ್ನು ನೇರವಾಗೇ ಮಾತಾಡಿದ್ದೀನಿ. ನಾನು ಯಾವುದಕ್ಕೂ ಹೆದರಿಕೆಗೆ ಮತ್ತು ದಬ್ಬಾಳಿಕೆಗೆ ನಾನು ಯಾವತ್ತೂ ಈಲ್ಡ್ ಆಗೇ ಇಲ್ಲ ಸರ್.
ನಾನು ಯಾವ ಮಗನಿಗೂ ಕಚ್ಚೆ ಕಟ್ಟಲ್ಲ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ವಿಶ್ವಾಸದಲ್ಲಿದ್ದರೆ ನಾನು ಬೂಟ್ ಬೇಕಾದ್ರೆ ಪಾಲಿಷ್ ಮಾಡ್ತೀನಿ ಸರ್, ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಕಲ್ತಿರೋದು ನಮ್ಮ ತಂದೆಯಿಂದ. ಅದು ಇವತ್ತಿಗೂ ನಾನು ಪ್ರೀತಿ ವಿಶ್ವಾಸದಲ್ಲಿ ಯಾರೇ ಹೇಳಿ ಸರ್, ನಾನು ಎಂಜಲೆಲ್ಲ ಎತ್ತುತ್ತೀನಿ ಸರ್, ನಾನೇನು ಅವಮಾನ ಪಡಲ್ಲ ಸರ್. ನಾನು ಪ್ರೀತಿ ವಿಶ್ವಾಸಕ್ಕೆ ಏನು ಬೇಕಾದರೂ ಮಾಡ್ತೀನಿ ಸರ್. ಬಟ್ ಆದರೆ ನನಗೆ ಗೊತ್ತಿದೆ ಎಲ್ಲಿವರೆಗೂ ನನ್ನ ಲಿಮಿಟ್ ಅಂತ. ಅದನ್ನು ಮೀರಿದ್ರೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಸರ್. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಅಸಹ್ಯವಾಗಿ ಚೆನ್ನಾಗಿರೋದು ಅಂತ ಕರೀತಾರೆ ಹೇಳಿ. ಅಸಹ್ಯವಾಗಿ ಬೀಭತ್ಸವಾಗಿ ಕೊಂದಿರೋದು ಅಂತಲೂ ತಾವು ಹೇಳಿದ್ರಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಈ ಹಂತಕ್ಕೆ ಬಂದಿದೆ ಅಂದರೆ ಅವತ್ತು ಯಾರು ನನ್ನಂಥ ಯಾರ್ಯಾರು ತೊಂದರೆಗಳಾದವರು ಎಲ್ಲ ಸಹಿಸ್ಕೊಂಡಿದ್ದಕ್ಕೆ ತಾನೇ ಈ ಹಂತಕ್ಕೆ ಬಂದಿದ್ದು. ಅವತ್ತೇ ಎಲ್ಲರೂ ಪ್ರಶ್ನೆ ಮಾಡಿ ಎಲ್ಲರೂ ನಿಂತಿದ್ದಿದ್ರೆ ಇವತ್ತು ಈ ಹಂತಕ್ಕೆ ಬರ್ತಾ ಇತ್ತಾ? ಒಂದು ಅರ್ಥ ಮಾಡ್ಕೊಳ್ಳಿ, ನಾನೇನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನನಗೆ ಬುದ್ಧಿ ಕಲಿಸುವಂಥ ಕ್ರಮಗಳು ತೊಗೊಂಡಾಗ ನಾನು ಖಂಡಿತವಾಗ್ಲೂ ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ ಸರ್. ನನಗೆ ಪದೇ ಪದೇ ಕ್ಷಮೆ ಸಿಕ್ಕಿದಾಗ ನಾನೇನು ಮಾಡ್ತೀನಿ, ಮನುಷ್ಯನ ಗುಣ ಏನು ಸರ್, ತಪ್ಪು ಮಾಡೋದು ಕಲಿಯೋದು, ತಪ್ಪು ಮಾಡೋದು ಕಲಿಯೋದು, ಮೋಸ ಮಾಡೋದು ಮೋಸ ಹೋಗೋದು, ಮೋಸ ಮಾಡೋದು ಮೋಸ ಹೋಗೋದು. ಪದೇ ಪದೇ ನಾನು ಮೋಸ ಮಾಡ್ತೀನಿ, ಪದೇ ಪದೇ ನಾನು ಅಪರಾಧ ಮಾಡ್ತೀನಿ ಅಂದರೆ ಅವಕಾಶಗಳು ಸಿಕ್ಕಿರೋದಕ್ಕೆ ತಾನೆ. ಅವಕಾಶನೇ ನಿಂತೋಯ್ತು ಅಂದರೆ ಏನು ಮಾಡ್ತೀರಾ ನೀವು? ಅವಾಗ ಏನು ಸರ್ ಮಾಡ್ತೀರಾ ಅಲ್ವಾ ಸರ್? ನಾನು ಹೇಳ್ತಾ ಇರೋದು ಎಲ್ಲ ಸುತ್ತಮುತ್ತ ಇರೋರು ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದಿದೆ ಅಷ್ಟೇ.